Hello students, welcome to Patakal English Academy and Banshankar English Academy. 2026 ಒಂದು ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅನ್ನು ಬಿಟ್ಟಾರ. ಲಾಸ್ಟ್ ಇಯರ್ 2024-25 ಅಂತ ಬಿಟ್ಟರು. ಈ ಒಂದು ದಿನದಿಂದ 2 ದಿವಸದಿಂದ 2025-26 ಅಂತ ತಿಳ್ಕೊಂಡು ಒಂದು ಕ್ವಶನ್ ಬ್ಯಾಂಕ್ ಸೆಕೆಂಡ್ PUC ಇಂಗ್ಲೀಷದ್ದು ರಿವೈಸ್ ಮಾಡಿ ಬಿಟ್ಟಾರ. ಅದರಾಗಿರುವ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನಿಮಗೆ ನಾನು ಬಿಡಿಸ್ಕೊಡ್ತೀನಿ. ಈಗ 1 to 7 ಯೂನಿಟ್ಸ್ಗಳ ಬಗ್ಗೆ ಇರುವಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಕಂಪ್ಲೀಟ್ ಮಾಡಿ ಸಪ್ರೇಟ್ ಈಚ್ ಟಾಪಿಕ್ಕಿಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಬಂದೇನೆ 2 ದಿವಸದಲ್ಲಿ. ಇವಾಗ 8th ಯೂನಿಟ್ ಇದ್ದು ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್ ಪ್ಯಾಬ್ಲೋನ್ ನೆರುದಾ ಅವ್ರದ್ದು. ಬರ್ರಿ ಇದರಲ್ಲಿ ಏನು ಕ್ವಶನ್ಸ್ ಅದಾವ, ಏನು ಆನ್ಸರ್ ಅದಾವ ಡಿಸ್ಕಷನ್ ಮಾಡೋಣ. Number 1, the fruit likes to be an apple or a butterfly. ಯಾಕೆ ಹಂಗೆ ಬರ್ತಾ ತುದಿ ನಾಲಿಗೆ ಬಂದ್ಬಿಡ್ತದೆ ರಿಪೀಟೆಡ್ಲಿ ಹೇಳಿ ಹೇಳಿ ಹೇಳಿ. Yes. Next. What is the correct order of happenings to the fruit in the poem to the fruit from its child? ಇದನ್ನು ಆಲ್ರೆಡಿ ನಾನು ಮಾಡಿ ಇಟ್ಕೊಂಡೇನೆ. ನಿಮ್ಮ ಜೊತೆಗೆ ವಿಚಾರ ಮಾಡ್ಕೊಂಡು ಕುಂತ್ರೆ ಇಟ್ ಟೇಕ್ಸ್ ಮೋರ್ ಟೈಮ್ ಅಂತ ತಿಳ್ಕೊಂಡು ಎಸ್ ಬನ್ನಿ ನೋಡೋಣ. ದ ಫ್ರೂಟ್ ಲೈಕ್ಸ್ ಟು ಬಿ ಅನ್ ಆ್ಯಪಲ್ ಆರ್ ಎ ಬಟರ್ಫ್ಲೈ ಇಲ್ಲೇ ಐತಲ್ಲ, ಹೌದಾ? ಇದು ಫಸ್ಟ್ ಬರ್ತದೆ. ಬಟರ್ಫ್ಲೈ ಆಗ್ಬೇಕಂತೈತಿ ಆರ್ ಆ್ಯಪಲ್ ಆಗ್ಬೇಕಂತೈತಿ. ಆದರೆ ಏನಾಗ್ತೈತಿ ಅಂದರೆ ದ ಫ್ರೂಟ್ ಈಸ್ ಡಿಫೀಟೆಡ್ ಇನ್ ದ ಬ್ಯಾಟಲ್ ಆಫ್ ಲೈಫ್. ಸೋತ್ ಬಿಡ್ತೈತ್ರಿ. ಅಂದರೆ ಕನಸುಗಳೆಲ್ಲ ನನಸಾಗೋದಿಲ್ಲ. ಯಾಕಂದರೆ ಕನಸು ಕಂಡಂಗೆಲ್ಲ ಪ್ರಾಕ್ಟಿಕಲ್ ಇಲ್ಲ ಲೈಫ್ ಅಂತ ಹೇಳೋದು. ಫಿಲಾಸಫಿಕಲ್ ಐತಿದು. ಹಾರ್ಶ್ ರಿಯಾಲಿಟಿ ಆಫ್ ಲೈಫ್ ಅಂತ ಹೇಳೋದು. ವಿ ಕ್ಯಾನ್ ಗೆಟ್ ಫ್ರೂಟ್ ಆಫ್ಟರ್ ಮಚ್ ಸ್ಟ್ರಗಲ್ ಅಂತ ಹೇಳೋದು. ಸಮ್ಟೈಮ್ಸ್ ವಿ ಮೇ ನಾಟ್ ಗೆಟ್ ದ ಫ್ರೂಟ್ ಇನ್ ಸ್ಪೈಟ್ ಆಫ್ ಅವರ್ ಮಚ್ ಸ್ಟ್ರಗಲ್ ಅನ್ನೋದನ್ನು ಆಗ್ಬೋದು. ಇದು ಸೆಕೆಂಡ್ ಆಗ್ತದೆ. ಡಿಫೀಟ್ ಆಗಿ ಇಟ್ ಈಸ್ ಕಂಡೆಮ್ ಟು ಲಿವ್ ಇನ್ ಎ ಶೂ ಅಂತ ಆಗ್ತದೆ. ಲಿವಿಂಗ್ ಇನ್ ಎ ಶೂ ಇದು ಥರ್ಡ್ ಆಗ್ತದೆ. ದ ಫ್ರೂಟ್ ಫೀಲ್ಸ್ ಲೈಫ್ ಲೈಕ್ ಎ ಬ್ಲೈಂಡ್ ಮ್ಯಾನ್, ಹೌದಲ್ಲ? ಎಸ್, ಇದು ಮೂರ್ ಆಗ್ತೈತಿ. ದ ಫ್ರೂಟ್ ಈಸ್ ಲಾಸ್ಟ್, ಇದು ಪೂರ್ತಿ. ದ ಫ್ರೂಟ್ ಈಸ್ ಡಿಸೆಂಡೆಡ್ ಅಂಡರ್ ಗ್ರೌಂಡ್ ಆಫ್ಟರ್ ಇಟ್ ಈಸ್ ಸೀಸ್ಡ್ ಟು ವಾಕ್ ಅಂತ ಬರ್ತದೆ ಲಾಸ್ಟ್. ಅದು ಇದನ್ನೆಲ್ಲ ನೋಡ್ಲಿಕ್ಕತ್ತಿದ್ರೆ ಈ ರೀತಿನ ಆರ್ಡರ್ ಆಗ್ತೈತಿದು. ಅದಕ್ಕೆ ಇಲ್ಲಿ ಬರ್ಕೊಂಡೆ ನಾನು. ಫಸ್ಟ್, ಥರ್ಡ್, ಫೋರ್ತ್, ಸೆಕೆಂಡ್. ಫಸ್ಟ್, ಥರ್ಡ್, ಫೋರ್ತ್, ಸೆಕೆಂಡ್. ಫಸ್ಟ್, ಥರ್ಡ್, ಫಸ್ಟ್, ಥರ್ಡ್, ಫಸ್ಟ್, ಥರ್ಡ್, ಫಸ್ಟ್, ಥರ್ಡ್, ಫೋರ್ತ್, ಸೆಕೆಂಡ್. ಇದು ಕರೆಕ್ಟ್ ಆಗುತ್ತೆ ನೋಡ್ರಿ. ಓಕೆ, ನೆಕ್ಸ್ಟ್. ಇನ್ ವಿಚ್ ಪ್ಲೇಸ್ ಅಮಂಗ್ ದ ಫಾಲೋವಿಂಗ್ ದ ಫ್ರೂಟ್ ಡಸ್ ನಾಟ್ ವಾಕ್ ಅಕಾರ್ಡಿಂಗ್ ಟು ದ ಪೋಯಮ್ ಟು ದ ಫ್ರೂಟ್ ಫ್ರಾಮ್ ಇಟ್ಸ್ ಚೈಲ್ಡ್? ಫೀಲ್ಡ್ಸ್ ಅಡ್ಡಾಡ್ತಲ್ಲ ರೀ, ಸ್ಕೂಲ್ಸ್ ಇಲ್ಲ, ಹೋಗೋದಿಲ್ಲ. ಇಲ್ಲಿ ಮೈನ್ಸ್, ಮಾರ್ಕೆಟ್ಸು, ಲ್ಯಾಡರ್ಸ್, ಮಿನಿಸ್ಟ್ರೀಸ್ ಬರ್ತೈತಲ್ರಿ. ಇದು ಸ್ಕೂಲ್ಸ್ ಬರಲ್ಲ ಇಲ್ಲಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ. ಕೇರ್ಫುಲ್ಲಾಗಿ ಓದಬೇಕು ಅಂದರೆ ನಮಗೆ ಕ್ಲಿಯರಾಗಿ ಆನ್ಸರ್ ಬರ್ಲಿಕ್ಕೆ ಆಗ್ತೈತೆ. ಫೋರ್ತ್, ದ ಪೆಟಲ್ಡ್ ಟೋಸ್ ಗ್ರಾಜುವಲಿ ಟೇಕ್ ದ ಶೇಪ್ ಆಫ್ ಐಲೆಸ್ ರೆಪ್ಟೈಲ್. ವಾರ್ಮ್ ಅಂತ ತಿಳ್ಕೊಂಡೂ ಬರ್ತದ, ಬಟ್ ಐಲೆಸ್ ರೆಪ್ಟೈಲ್ ಅಂತ ಇರಲಿ. ಇದು ವಾರ್ಮ್ ಅನ್ನುವಂಥದ್ದು ಇಲ್ಲಿಲ್ಲ, ಹಾಗಾಗಿ ಇದೇ ಇರಲಿ. ಆಫ್ಟರ್ ಗೆಟಿಂಗ್ ಡಿಫೀಟೆಡ್ ಇನ್ ದ ಪೋಯಮ್ ಬೈ ನೆರೂದಾ, ಪ್ಯಾಬ್ಲೋ ನೆರೂದಾ. ಫಿಫ್ತ್ ಕ್ವಶನ್. ಇನ್ ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್ ದ ಡಿಫೀಟೆಡ್ ಫ್ರೂಟ್ ಈಸ್ ಎ ಪ್ರಿಸ್ನರ್. ಹೌದು. ಆ್ಯಂಡ್ ಕಂಡೆಮ್ ಟು ಲಿವ್ ಇನ್ ಎ ಶೂ. ಬಾಯಿ ಬರ್ತದ್ರಿ, ಅದು ಪಟ 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 ಅಂತ ಬಂದ್ಬಿಡ್ತದೆ. ಕಂಡೆಮ್ ಟು ಲಿವ್ ಇನ್ ಎ ಶೂರ್. ಇದು ಹಿಂಗೆ ಮಾಡ್ಕೋಬೇಕು ನೋಡ್ರಿ. ಬಿಡಿಸ್ತಾವ ಹೋಗ್ರಿ, ಕ್ವಶನ್ಸ್ಗಳು ಬರ್ತಾವೆ 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 ಹೇಳ್ತಾರ. ಇದರನ್ನುವ ಕ್ವಶನ್ಸ್ ಬರ್ತಾವು ಅಂತ ತಿಳ್ಕೊಂಡು ಬರ್ತಾವೆ. ರಿವೈಸ್ ಕ್ವಶನ್ ಬ್ಯಾಂಕ್ನಿಂದ ಕ್ವಶನ್ಸ್ಗಳು ಬರ್ತಾವೆ ಅಂತ ಹೇಳಲ್ಪಟ್ಟಿದೆ. ಮೊದಲು 2024-25ದಲ್ಲಿ ಇರುವಂಥ ಕ್ವಶನ್ಸ್ಗಳ ಬಗ್ಗೆ ಕೇಳ್ತಿದ್ರು ಹುಡುಗರು, ಬರ್ತಾವನ್ರಿ ಇದರಿಂದ ಅಂತೇಳಿ. ಬರ್ತಾವೆ, ಬಹಳ ಬರಲಿಕ್ಕಿಲ್ಲ ಅಂತ ಹೇಳ್ರಿ, ಅಥವಾ ಬರ್ಬೋದು ಅಂತ ಹೇಳ್ರಿ. ಆದರೆ ಇದೇನು
26 ನಲ್ಲಿ ಬಿಟ್ಟಿರ್ತಕ್ಕಂಥ ರಿವೈಸ್ ಕ್ವಶನ್ ಪೇಪರ್ ಅವರೇ ಹೇಳಿದ್ದಾರೆ. ಇದರಿಂದ ಹೆಚ್ಚು ಬರೋದರಿಂದ ಬರ್ತವೆ. ಆದ್ದರಿಂದ ಹೆಚ್ಚು ಪ್ರಾಕ್ಟೀಸ್ ಆಗಬೇಕು, ವಿದ್ಯಾರ್ಥಿಗಳೇ ಪ್ರಾಕ್ಟೀಸ್ ಮಾಡಿಸ್ರಿ ಅಂತ ಹೇಳಿ. ಆದ್ದರಿಂದ ಹೋಪ್ಫುಲಿ ಯು ಕ್ಯಾನ್ ಡೂ ದಿಸ್. ಲಾಸ್ಟ್ ಕ್ವಶನ್, ಆಸ್ ಎಕ್ಸ್ಪ್ಲೇನ್ಡ್ ಇನ್ ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್, in which among the following the food does not walk along. ಈ ಬಂದಿದೆ ಕ್ವಶನ್, ಇದು ಸ್ಕೂಲ್ಸ್ ಒಕ್ಕದೆಲ್ಲ ಅಡ್ಡಾಡ್ತದ್ರಿ, ಬಟ್ ಇಲ್ಲಿ ಅಡ್ಡಾಡೋದಿಲ್ಲ. ಓಕೆ, ನೆಕ್ಸ್ಟ್ ಯೂನಿಟ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೋಗ್ತೀನಿ. ಇದು ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ. ಈಗ ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ, ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಅಂತ ನನ್ನ 2 ಚಾನಲ್ ಇದಾವೆ. ಅಲ್ಲೊಂದು ಹಾಕ್ತಾ ಹೋಗ್ತೀನಿ, ನೋಡ್ಕೊಡ್ರಿ, ಎಂಜಾಯ್ ಮಾಡಿರಿ. ಓಕೆ, ಎಸ್, ಥ್ಯಾಂಕ್ ಯು.